ಹೊಗೆಗೀಗೆ ಎಲ್ಲ ಇಲ್ಲ. ನನ್ ಚಿನ್ನಿಗೆ 1 ಪಾಯಿಂಟ್ ಹೋಗುತ್ತೆ. ತಗೊಂಡಿಲ್ಲ ಅಂತಂದ್ರೆ ಆ ಪನಿಷ್ಮೆಂಟ್ ಇನ್ನೊಂದು ಪನಿಷ್ಮೆಂಟ್ ಆಡ್ ಆಗ್ತದೆ. ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಗಿಂತ ಪನಿಷ್ಮೆಂಟ್ ಹೆಂಗೆ ಕೊಡ್ಬೇಕಂತ ಡಿಸೈನ್ ಆಗಿ ಯೋಚನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಏನ್ ದಿನಕ್ಕೆ ಒಂದೊಂದು ಹೆಸರು ಹೇಳ್ತೇನೆ, ನನಗೆ ಯಾವ್ದಂತ ಗೊತ್ತಬೇಕು ಪ್ಲೀಸ್. ಸ್ವಲ್ಪ ದೊಡ್ಡದಾಗಿ ಕೇಳು, ಈ ತರ ಚೈಲ್ಡ್ ಹಂಗೆ ಚಿಕ್ಕ ಕೇಳ್ಬಿಡ. ಚೈಲ್ಡ್ ನಿನಗೆ ಗೊತ್ತಿಲ್ಲ. ಇವಳ ಹತ್ರ ಬಾಲಿಗೆ ಹೋಗೋದಕ್ಕೆ ವೀಸಾ ಇರ್ಲಿ, ಪಾಸ್ಪೋರ್ಟೇ ಇಲ್ಲ. ಹೇ ಗೈಸ್, ಎಲ್ಲರಿಗೂ ಸೂಸಾ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ನೀನೇನಾದ್ರು ಹೇಳ್ತೀಯ ಚಿನ್ನಿ? ಏನಿಲ್ಲ, ಸ್ವಾಗತ ಸುಸ್ವಾಗತ. ಅದೊಂದು ಜೋರಾಗಿ ಹೇಳು. ಸ್ವಾಗತ ಸುಸ್ವಾಗತ. ಓಕೆ, ನಾವು ಮದುವೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ಒಂದು 4 ತಿಂಗಳು ಆಗ್ತಾ ಬಂತು. 4 ತಿಂಗಳು ಆಗಿಲ್ಲ, ಇನ್ನು ಆಗ್ತಾ ಬಂತು. ಇಷ್ಟು ದಿನಗಳಲ್ಲಿ ಆಲ್ಮೋಸ್ಟ್ 100+ ಡೇಸ್ ಆಗಿದೆ. ಇಷ್ಟು ದಿನದಲ್ಲಿ ನಮ್ಮಿಬ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಒಬ್ರನ್ನೊಬ್ರು ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಪ್ರಯತ್ನ ಒಂದು ಚಾಲೆಂಜ್ ತರನೇ ಅಂತ ಅನ್ಕೊಳ್ಳಿ. ಬಟ್ ಅದು ಚಾಲೆಂಜ್ ಅಲ್ಲ, ಏನೋ ಒಂಥರ ಕ್ವಿಕ್ ಚಾಲೆಂಜ್ ತರ. ಚಾಲೆಂಜ್ ಅದು. ಚಾಲೆಂಜ್ ಏನಂತಂದ್ರೆ, ನಾನೊಂದು 5 ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಿನ್ನಿ ಒಂದು 5 ಕ್ವಶನ್ ಪ್ರಿಪೇರ್ ಮಾಡ್ಕೊಂಡಿದ್ದಾಳೆ. ಸೊ ಅವಳು ಕ್ವಶನ್ ಕೇಳ್ತಾಳೆ, ಅದ್ರ ಜೊತೆಗೆ ಅವಳು ಆನ್ಸರ್ ಬರ್ಕೊಂತಾಳೆ. ನಾನು ಅದಕ್ಕೆ ಆನ್ಸರ್ ಮಾಡಿದ್ರೆ, ಕರೆಕ್ಟಾಗಿರೋ ಆನ್ಸರ್ ಮಾಡಿದ್ರೆ ನನಗೆ 1 ಪಾಯಿಂಟ್ ಸಿಗುತ್ತೆ. ಯಾವ ಥರ ಅಂತಂದರೆ, ನಾನು ಕೇಳ್ತೀನಿ ನನ್ನ ಫೇವ್ರೆಟ್ ಡ್ರಿಂಕ್ ಯಾವುದಂತ, ನಾನು ಕಾಫಿ ಅಂತ ಬರ್ಕೊತೀನಿ. ಅವಳು ಅದೇ ಆನ್ಸರ್ ಕೊಟ್ಟರೆ ನನ್ನ ಚಿನ್ನಿಗೆ 1 ಪಾಯಿಂಟ್ ಹೋಗುತ್ತೆ. ಸಪೋಸ್ ಆನ್ಸರ್ ಕೊಟ್ಟಿಲ್ಲ, ತಪ್ಪು ಉತ್ತರ ಕೊಟ್ಲು ಅಂತಂದರೆ 0 ಪಾಯಿಂಟ್, ಅಲ್ಲಿ ಕೌಂಟ್ ಆಗಲ್ಲ. ಸೊ ಈ ರೌಂಡ್ 5 ಮಾರ್ಕ್ಸಿಗೆ ನಡೆಯುತ್ತೆ. ಸೊ 5 ಮಾರ್ಕ್ಸಿಗೆ ಯಾರು ಜಾಸ್ತಿ ಮಾರ್ಕ್ಸ್ ತಗೊಂತಾರೋ, ಜಾಸ್ತಿ ಪಾಯಿಂಟ್ಸ್ ತಗೊಂತಾರೋ ಅವ್ರು ವಿನ್ನರ್ ಆಗ್ತಾರೆ. ಸೋತವ್ರಿಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ಸೊ ಯಾರು ಸೋಲ್ತಾರೋ ಅವರು ಆ ಪನಿಷ್ಮೆಂಟ್ ನ ತಗೊಳ್ಳೇಬೇಕಾಗುತ್ತೆ. ತಗೊಂಡಿಲ್ಲ ಅಂತಂದ್ರೆ ಆ ಪನಿಷ್ಮೆಂಟ್ ಇನ್ನೊಂದು ಪನಿಷ್ಮೆಂಟ್ ಆಡ್ ಆಗ್ತಾ ಹೋಗುತ್ತೆ. ಅಗ್ರಿನಾ? ಮತ್ತೆ ಆಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು. ಯಾಕೆ ನೀನು ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆನಾ? ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಗಿಂತ ಪನಿಷ್ಮೆಂಟ್ ಹೆಂಗೆ ಕೊಡ್ಬೇಕಂತ ಡಿಸೈನ್ ಆಗಿ ಯೋಚನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಒಂದು ಇದು. ಸರಿ, ನೀನಿಂದನೇ ಸ್ಟಾರ್ಟ್ ಮಾಡು. ಓಕೆ, ನನ್ನ ಫಸ್ಟ್ ಕ್ವಶನ್, ನನ್ನ ಫೇವ್ರೆಟ್ ಸಾಫ್ಟ್ ಡ್ರಿಂಕ್ ಯಾವುದು? ಫೇವ್ರೆಟ್ ಸಾಫ್ಟ್ ಡ್ರಿಂಕಾ? ಫಸ್ಟ್ ಕ್ವಶನ್ಗೆ ಹೋಗೇನಾ? ಹೊಗೆಗೀಗೆ ಎಲ್ಲ ಇಲ್ಲ. ಫೇವ್ರೆಟ್ ಓಕೆ, ತೋರ್ಸು. ಮೌಂಟೇನ್ ಡ್ಯೂ. ಕರೆಕ್ಟ್. ಮೀಟರ್ ಬೇಕು. ನೆಕ್ಸ್ಟ್. ಸೊ ನನಗೆ 1 ಪಾಯಿಂಟ್. ಸೇಮ್ ಕ್ವಶನ್, ನನ್ನ ಫೇವ್ರೆಟ್ ಸಾಫ್ಟ್ ಡ್ರಿಂಕ್ ಯಾವುದು? ನನಗೆ ನನಗೆ ಸಾಫ್ಟ್ ಡ್ರಿಂಕ್ ಎಲ್ಲ ಇಷ್ಟ ಇಲ್ಲ. ನನ್ನ ಫೇವ್ರೆಟ್ ಫುಡ್ ಯಾವುದು? ರಾತ್ರಿ 3 ಗಂಟೆಗೆ ಎಬ್ಸ್ಕೊಟ್ರು ತಿಂತೀಯಾ? ಚಿತ್ರಾನ್ನ. ಕರೆಕ್ಟ್, ಚಿತ್ರಾನ್ನನೇ. ಸೊ 1-all. ಎಷ್ಟು ಕ್ವಶನ್ ಆಯ್ತು ಈಗ? 1 ಕ್ವಶನ್ ಆಯ್ತು. ನನ್ಗೊಂದು ಕ್ವಶನ್ ಆಯ್ತು, ನಿಂದೊಂದು ಕ್ವಶನ್. ಸೊ ಇಬ್ರು we are in the same boat, yeah. Okay, so next. We'll go to a next boat. ನನ್ನ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್ ಯಾವುದು? ನೀನ್ ದಿನಕ್ಕೆ ಒಂದೊಂದು ಹೆಸರು ಹೇಳ್ತೇನೆ, ನನಗೆ ಯಾವ್ದಂತ ಗೊತ್ತಬೇಕು ಪ್ಲೀಸ್. ಇದು ಕ್ಯಾನ್ಸಲ್. ಓಕೆ, ಡ್ರೀಮ್ ಡೆಸ್ಟಿನೇಷನ್. ಓಕೆ, ಯಾವಾಗ್ಲೂ ಇದನ್ನೊಂದು ಕನ್ವರ್ಸ್ತಾ ಇರ್ತೀಯ, ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೀನಿ. ಯಾವುದು ಹೇಳು ನೀನೆ. ಮನಾಲಿ ಅಲ್ಲ, ಬಾಲಿ. ಇವಳ ಹತ್ರ ಬಾಲಿಗೆ ಹೋಗೋದಕ್ಕೆ ವೀಸಾ ಇರ್ಲಿ, ಪಾಸ್ಪೋರ್ಟೇ ಇಲ್ಲ. ಬಾಲಿ ಡ್ರೀಮ್ ಡೆಸ್ಟಿನೇಷನ್ ಅಂತ. ಪಾಸ್ಪೋರ್ಟ್ ಆಯ್ತೋ ಬಿಡ್ತೋ ಸೆಕೆಂಡ್ರಿ, ಬಟ್ ಡೆಸ್ಟಿನೇಷನ್ ಆಯ್ತು ಬಿಡಿ. ನೆಕ್ಸ್ಟ್ ನಿನ್ ಕ್ವಶನ್. 0 ಮಾರ್ಕ್ಸ್ ನಿನ್ಗೆ. ಓಕೆ, ನನ್ನ ಡ್ರೀಮ್ ಡೆಸ್ಟಿನೇಷನ್ ಯಾವುದು? ಕೇದಾರ್ನಾಥ್. ಸ್ವಿಟ್ಜರ್ಲೆಂಡ್. 0. 2 ಕ್ವಶನ್ ಆಯ್ತು. ಸೊ ನಾನು ಇಬ್ರು 1 ಪಾಯಿಂಟ್ ಅಲ್ಲಿ ಇದ್ದೀವಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಸ್ವಲ್ಪ ದೊಡ್ಡದಾಗಿ ಕೇಳು, ಈ ತರ ಚೈಲ್ಡ್ ಹಂಗೆ ಚಿಕ್ಕ ಕೇಳ್ಬಿಡ. ಚೈಲ್ಡ್ ನಿನಗೆ ಗೊತ್ತಿಲ್ಲ. ನಾವೆಲ್ಲ ಇದು ದೊಡ್ಡದಾಗಿ ಆನ್ಸರ್ ಮಾಡೋದು. ಥಿಂಕ್ ಬಿಗ್ ಅಂತ ನಮ್ಮ ಬಾಸ್ ಹೇಳಿದಾರೆ.
ನನ್ಗೆ ಬೀಚ್ ಪ್ಲೇಸಸ್ ಇಷ್ಟನಾ ಮೌಂಟೇನ್ ಪ್ಲೇಸಸ್ ಇಷ್ಟನಾ? ಅದಕ್ಕೆ ಚೀಟಿ ಬರೆಯಲ್ಲ, ಬೀಚೇ ಇಷ್ಟ ನಿಂಗೆ. 2 ಪಾಯಿಂಟ್. 2-1. ಕರೆಕ್ಟ್, ಬೀಚ್ ಪ್ಲೇಸಸ್. ನಾನು ಏನು ಮಾಡ್ತೀನಿ ಅಂತಂದ್ರೆ, ನನ್ನ ನೆಕ್ಸ್ಟ್ ಕ್ವಶನ್, ನನಗೆ ಏನು ಇಷ್ಟ? ಬೈಕ್, ಕಾರು, ಟ್ರೈನು, ಫ್ಲೈಟು, ಶಿಪ್ಪು, ಏನಿಷ್ಟ? ಯಾವ ವೆಹಿಕಲ್ ಇಷ್ಟ ನನಗೆ? ಸೀರಿಯಸ್? ನಿಂಗೆ ಎಲ್ಲ ಇಷ್ಟ. ನಂಗೆ ಬೈಕು ಇಷ್ಟ ಅಂತೀಯ, ಕಾರು ಓಕೆ, ನನಗೆ ಇಷ್ಟವಾಗಿದ್ದು ಬೈಕ್ ಯಾವುದು? ಎಷ್ಟೊಂದಿದೆ. ಒನ್ ಅಮಾಂಗ್ ದಿಸ್ RX 100. ಕರೆಕ್ಟ್. ಪರವಾಗಿಲ್ಲ, ಚಿನ್ನಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೆ. ಅದನ್ನೇ ಗಿಫ್ಟ್ ಕೊಡಿಸ್ತೀಯಲ್ಲ? ಇಲ್ಲ, ಕೊಡ್ಸಲ್ಲ. 2 ಈಚ್. ನಿನಗೆ ಮೀಟರ್ ಇದ್ರೆ ನಂಗೆ ಬೈಕ್ ಕೊಡ್ಸು. 2 ಈಚ್ ಮಾರ್ಕ್ಸ್. 3 ಕ್ವಶನ್ಸ್ ಆಯ್ತು, 2 ಈಚ್ ಮಾರ್ಕ್ಸ್ ಆಯ್ತು, ಪಾಯಿಂಟ್ಸ್. ಡನ್. ನೆಕ್ಸ್ಟ್ 4th ಕ್ವಶನ್. ನನಗೆ ಸ್ವೀಟ್ ಇಷ್ಟನಾ ಖಾರ ಐಟಮ್ಸ್ ಇಷ್ಟನಾ? ಸ್ವೀಟೇ ಇಷ್ಟ. ಇನ್ನೇನು ಅದು ಕ್ವಶನ್ ಬರೆಯೋದೇನಲ್ಲಿ? ಖಾರ ಐಟಮ್ ಇಷ್ಟ. 0 marks. ಹಂಡೆ ಸ್ವೀಟ್ ತಿಂತಾಳೆ, ಇವಾಗ ನೋಡಿದ್ರೆ ಸ್ವೀಟ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಖಾರ ಇಷ್ಟ. 0 marks. ಓಕೆ ಚಿನ್ನಿ, ನೀನ್ ಹೆಂಗೆ ಹೇಳ್ತೀಯ ಹಂಗೆ. ಆ ಸ್ವೀಟ್ ನೆಲ್ಲ ತೆಗೆದು ಬಿಸಾಕ್ಲ ಡಸ್ಟ್ಬಿನ್ ಒಳಗೆ. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಅನಿಮಲ್ ಯಾವುದು? ಎಲಿಫೆಂಟ್. ಕರೆಕ್ಟ್ ಆನ್ಸರ್ ಕೊಟ್ಬಿಟ್ಟಿದೆ ನನ್ನ ಚಿನ್ನೆ. ಎಲಿಫೆಂಟ್ ಅಂತ ನನಗೆ ತುಂಬಾ ಇಷ್ಟವಾಗಿದ್ದು ಅನಿಮಲ್ ಎಲಿಫೆಂಟ್. ಅವನೇ. ನಂಗೆ 3 points, 2 points. ಲಾಸ್ಟ್ ಕ್ವಶನ್. ಓಕೆ, ಫಾರ್ ಎಕ್ಸಾಂಪಲ್ ಇದು ರೌಂಡ್ ಎಲ್ಲಾದ್ರೂ ನಾನು ಕರೆಕ್ಟಾಗಿ ಗೆಸ್ ಮಾಡಿ ಟೈ ಆಯ್ತು ಅಂತ ಅನ್ಕೋ, ಅವಾಗ ಏನು? ಇನ್ನೊಂದು ಕ್ವಶನ್ ಎಕ್ಸ್ಟ್ರಾ, ಬೋನಸ್ ಕ್ವಶನ್ ತರ ಅಷ್ಟೇ. ಓಕೆ, ಬಟ್ ಆ ಬೋನಸ್ ಕ್ವಶನ್ ಅಲ್ಲಿ ಒಂದ್ ಕ್ವಶನ್ 2 ಆನ್ಸರ್ ಹೇಳ್ಬೇಕು. ಆ ತರ ಟ್ವಿಸ್ಟ್ ಕೊಡ್ಬೇಕು ನೀನು. ಓಕೆ, ಡನ್. ಓಕೆ, ಕೇಳು. 1 second ಇರು. ನೀನ್ ಕ್ವಶನ್ ಕೇಳೋದು ಲೇಟ್ ಮಾಡಿದ್ರೆ ಅಲ್ಲಿ ನಮ್ಗೆ ನೋಡ್ತಿರೋರೆಲ್ಲ ನಿದ್ದೆ ಮಾಡ್ಬಿಡ್ತಾರೆ. ನಂಗೆ ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಗೈಸ್, ಕ್ವಶನ್ ಕೇಳೋದಕ್ಕೆ ಚಾಟ್ GPT ಹುಡ್ಕೊಂಡು ಕೇಳ್ತಾಳೆ. ಚಾಟ್ GPT ರೆಫರ್ ಮಾಡಿಲ್ಲ. ನನ್ನ ಫೇವ್ರೆಟ್ ಫುಡ್ ಯಾವುದು? ಈ ಕ್ವಶನ್ ಆಗಿಲ್ಲ. ಫೇವ್ರೆಟ್ ಫುಡ್ ಯಾವುದು? ಫೇವ್ರೆಟ್ ಫುಡ್ ಔಟ್ಸೈಡ್ ಫುಡ್, ಹೋಮ್ ಫುಡ್ ಅಲ್ಲ, ಔಟ್ಸೈಡ್ ಫುಡ್. ಔಟ್ಸೈಡ್ ಫುಡ್ ಎಲ್ಲದನ್ನು ದನ ತಿನ್ನಂಗೆ ತಿಂತಾಳೆ, ಆಚೆ ಹೋದಾಗೆಲ್ಲ. ಬಟ್ ಏನಂತ ಹೇಳಿ, ಅಯ್ಯೋ. ಔಟ್ಸೈಡ್ ಫುಡ್ ಮೇ ಬಿ ಮಸಾಲಾ ರೈಸ್. ಪಿಜ್ಜಾ ಔಟ್ಸೈಡ್ ಫುಡ್. ಪಿಜ್ಜಾ ಅದು ಸ್ನ್ಯಾಕ್ಸ್, ಫುಡ್ ಅಲ್ಲ ಅದು. ನಾನು ಅದನ್ನ ಡಿನ್ನರ್ಗೆ ಕನ್ಸಿಡರ್ ಮಾಡ್ತೀನಿ, ಪಿಜ್ಜಾ. ಸೊ ಈ ಚಾಲೆಂಜ್ನ ವಿನ್ನರ್ ನಾನೇ. ಓಕೆ, ನಾನೇ ಪನಿಷ್ಮೆಂಟ್. ಓಕೆ, ಇಲ್ಲ ನಾನು ಪನಿಷ್ಮೆಂಟ್ ಕೊಡ್ತೀನಿ. ಏನಂತಂದ್ರೆ, ಆಬ್ವಿಯಸ್ಲಿ ಇವತ್ತು ಫುಲ್ ಟಯರ್ಡ್ ಆಗ್ಬಿಟ್ಟೈತೆ, ಆಫೀಸಲ್ಲಿ ವರ್ಕ್ ಜಾಸ್ತಿ ಇದ್ಬಿಟ್ಟು. ಸೊ ಏನಂತಂದ್ರೆ, ಇವತ್ತು ನೈಟ್ ಡಿನ್ನರ್ ನೀನೇ ಪ್ರಿಪೇರ್ ಮಾಡ್ಬೇಕು. ಇದು ಫನ್ನಿ ಪನಿಷ್ಮೆಂಟ್ ಅಲ್ಲ, ಇದು ಫನ್ನಿ ಪನಿಷ್ಮೆಂಟೇ ಇದು. ಹೆವಿ ಪನಿಷ್ಮೆಂಟ್ ಇದು. ಹೆವಿ ಏನಿಲ್ಲ, ಲೈಟ್ ಆಗಿ ಏನಾದ್ರು ಇನ್ಸ್ಟೆಂಟ್ ಆಗಿ ಆಗೋ ತರನೇ ಪ್ರಿಪೇರ್ ಮಾಡಿ ಕುಕ್ ಮಾಡ್ಬೇಕು. ಓಕೆ, ಡನ್. ಓಕೆ ಗೈಸ್, ನಾವು ಇಷ್ಟೆಲ್ಲ ನಾನೇ ಜಾಸ್ತಿ ತಿಳ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಬಗ್ಗೆ. ನಮ್ಮ ಹಸ್ಬೆಂಡ್ ನನ್ನ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ಸೊ ಕಮೆಂಟ್ಸ್ ಅಲ್ಲಿ ಹಾಕಿ ನಿಮ್ಮ ಚಿನಿ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ಕೇಳಿ. ಕ್ವಶನ್. ಬಾಯ್ ಗೈಸ್. ಬಾಯ್.